ಮಂಡ್ಯ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತ ನಿಖಿಲ್ಗೆ ಸಂಕಷ್ಟ ಎದುರಾಗಿದೆ. ಮತದಾರರ ಪಟ್ಟಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಂತ ಹೆಸರಿದ್ರೆ ನಾಮಪತ್ರದಲ್ಲಿ ನಿಖಿಲ್ ಕೆ ಎಂದು ನಮೂದಾಗಿದೆ. ಸೊ ಹೀಗಾಗಿ ಜೆಡಿಎಸ್ ಅಭ್ಯರ್ಥಿ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಮತದಾರರ ಪಟ್ಟಿಯಲ್ಲಿ ಇರೋದೇ ಒಂದು ಹೆಸರು, ನಾಮಪತ್ರ ಸಲ್ಲಿಸಿರೋದ್ರಲ್ಲಿ ಇರೋದೇ ಒಂದು ಹೆಸರು ಇರುವಂತ ಹಿನ್ನೆಲೆಯಲ್ಲಿ ಸಂಕಷ್ಟ ಎದುರಾಗಿರುವಂತದ್ದು. ಈ ಬಗ್ಗೆ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ದೂರನ್ನ ನೀಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ BS ಗೌಡ ಗಂಭೀರವಾಗಿ ಪರಿಗಣಿಸಿದೆ. ಪ್ರಾದೇಶಿಕ ಆಯುಕ್ತರು ಕೂಡ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹಿಂದೆ ಪರಿಶೀಲನೆಗೆ ಮುಹೂರ್ತವನ್ನ ಕೂಡ ಫಿಕ್ಸ್ ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜೆ 4ಕ್ಕೆ ಮಂಡ್ಯ DC ಕಚೇರಿಯಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಕುತೂಹಲವನ್ನ ಮೂಡಿಸಿದೆ ಇಂದಿನ ವಿಚಾರಣೆ ಏನಾಗಬಹುದು ಅಂತ. ಯಾಕೆಂದ್ರೆ ಮತದಾರರ ಪಟ್ಟಿಯಲ್ಲಿ ಇರುವಂತ ಹೆಸರೇ ಒಂದು, ಇನ್ನೊಂದ್ ಕಡೆ ನಾಮಪತ್ರ ಸಲ್ಲಿಸಿದಂತ ಸಂದರ್ಭದಲ್ಲಿ ಇರುವಂತ ಹೆಸರೇ ಮತ್ತೊಂದು. ಸೊ ಹೀಗಾಗಿ ಅದರ ಬಗ್ಗೆ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ಮಂಡ್ಯ DC ಕಚೇರಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಂತ ಇದ್ರೆ, ಇನ್ನ ನಾಮಪತ್ರ ಸಲ್ಲಿಸಿರುವಂತ ಆ ಒಂದು ನಾಮಪತ್ರದಲ್ಲಿ ನಿಖಿಲ್ ಕೆ ಅಂತ ಇದೆ. ಸೊ ಹೀಗಾಗಿ ಸಂಕಷ್ಟ ಎದುರಾಗಿದೆ ನಿಖಿಲ್ ಕುಮಾರಸ್ವಾಮಿಗೆ. ಏನಾಗುತ್ತೆ ಅನ್ನುವ ಕುರಿತಂತೆ 4 ಗಂಟೆಯ ನಂತರ ತಿಳಿಯಲಿದೆ. ನೋಡ್ತಾ ಇದ್ದೀವಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈಗ ಆಲ್ರೆಡಿ ನಾಮಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನೋಡಿದ್ವಿ. ಆ ಅಫಿಡವಿಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯ್ತು, ಏನೆಲ್ಲ ಆರೋಪಗಳು ಕೇಳಿ ಬಂದಿದ್ವು. ಇಲ್ಲಿ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ಅವರ ಚುನಾವಣಾ ಏಜೆಂಟ್ ಆಗಿರುವಂತ ಮದನ್ ಅವರು ಸಾಕಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು ನಾಮಪತ್ರ ಅಂಗೀಕಾರ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಮತ್ತೊಂದು ಆರೋಪ ಸಾಮಾಜಿಕ ಕಾರ್ಯಕರ್ತ BS ಗೌಡ ಮಾಡಿರುವಂತದ್ದು. ಮತದಾರರ ಪಟ್ಟಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಂತ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ಬಲಭಾಗದ ದೃಶ್ಯಾವಳಿಗಳಲ್ಲಿ. ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಂತ ಮತದಾರರ ಪಟ್ಟಿಯಲ್ಲಿದ್ರೆ, ಇನ್ನು ಒಂದ್ ಕಡೆ ನಿಖಿಲ್ ಕೆ ಅಂತ ನಾಮಪತ್ರ ಸಲ್ಲಿಸಿರುವಂತಹ ಒಂದು ನಾಮಪತ್ರದಲ್ಲಿ ಇದೆ.